ಇಂಥ ಒಳ್ಳೆ ಮನಸ್ಸಿರುವಂಥ ವಿನೋದ್ ರಾಜ್ ಅವರನ್ನ ಸ್ಯಾಂಡಲ್ವುಡ್ ಎಲ್ಲೋ ಒಂದ್ ಕಡೆ ಸರಿಯಾಗಿ ನೋಡ್ಕೊಂಡಿಲ್ವಾ? ಪಾಪ ಅಲ್ಲ ನೀವು ಏನು ನೇರವಾಗಿ ಉತ್ತರ ಕೊಡ್ಬೇಕು. ಇಲ್ಲ ರೀ ಪಾಪ ಅವ್ರಿಗೆ ನೋಡ್ರಿ. ಅಲ್ಲ ಅಂತ ಹಿಟ್ ಫಿಲಮ್ಗಳನ್ನ ಕೊಟ್ರಿ, ಆಮೇಲೆ ನೋಡಿದ್ರೆ ಎಲ್ಲೋ ಸೈಡ್ ಮಾಡಕ್ ಬಿಡ್ತಾ ಸ್ಯಾಂಡಲ್ವುಡ್ ನಿಮ್ಮನ್ನ. ಪಾಪ ಅವ್ರು ಸೈಡ್ ಮಾಡಿದ್ರು, ನಾವೇ ಸೈಡಲ್ಲಿ ನಿಂತ್ಬಿಟ್ಟು ಅಂತ ನನಗೆ ಗೊತ್ತಿಲ್ಲ ಅದು. ನಗುವಿನ ಹಿಂದೆ ನಾನಾ ಅರ್ಥಗಳ ಇದೆ. ಆದ್ರೂ ಕೂಡ ಇವತ್ತು ಅದೇ ಸ್ಯಾಂಡಲ್ವುಡ್ ನಲ್ಲಿ ಇರುವಂತ ಕಲಾವಿದರಿಗೋಸ್ಕರ ಅಮ್ಮ ಶ್ರಮ ಪಟ್ಟರು, ನೀವು ಶ್ರಮ ಪಡ್ತಿದ್ದೀರಿ, ಅಮ್ಮನ ಕಡೆ ಕೂಡ ಆಸೆ ಅದೇ ಆಗಿತ್ತು. ನಿಜಕ್ಕೂ ಗ್ರೇಟ್ ಅದು. ಎಲ್ಲಿವರೆಗೂ ನಮಗೆ ನೋವು ಅಂದರೆ ಯಾವುದೋ ಒಂದು ಸ್ಯಾಟಲೈಟ್ ರೈಟ್ಸ್ ಕೇಳೋದಕ್ಕೋಸ್ಕರ ಹೋಗಿದ್ವಿ. ವ್ಯಾಪಾರದಲ್ಲಿ ಏರುಪೇರು ಇರುತ್ತೆ. ಅವ್ರು ಸ್ವಲ್ಪ ಕಡಿಮೆ ಕೇಳಿದ್ರು ಅಂತಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಬರಲಿ ಅಂತ ಎಲ್ರಿಗೂ ಆಸೆ ಇರುತ್ತೆ. ಕೇಳಕ್ಕೆ ಹೋದಾಗ ಲಾಂಜಲ್ಲಿ ಕೂರಿಸ್ಬಿಟ್ಟಿದ್ರು. ಎಲ್ಲರಿಗೂ ಟೀ ಕಾಫಿ ಕೊಟ್ಬಿಟ್ಟು ಅಮ್ಮನಿಗೂ ನನಗೂ ಕೊಡದಿರೋ ಹೋಗ್ಬಿಟ್ರು. ಆ ಒಂದು ಘಟನೆ ನನಗೆ ಇನ್ನುವರೆಗೂ ಮರೆಯೋಕ್ಕಾಗಲ್ಲ. ನಾನು ಅಮ್ಮ ಸಮರ್ಥಿಸ್ಕೊಂಡ್ವಿ. ಅಲ್ಲ ಒಂದು ವೇಳೆ ಅವ್ರು ನಮ್ಮನ್ನು ನೋಡಿರ್ಲಿಕ್ಕಿಲ್ಲ, ಅಥವಾ ಜನ ಜಾಸ್ತಿ ಇದ್ರು ಏನೋ. ಅಷ್ಟು ಜನ ಜಾಸ್ತಿನಲ್ಲಿ ಏನಮ್ಮ ಅಲ್ಲಿ ಎಕ್ಸ್ಟ್ರಾ ಲೋಟ್ಗಳಿರ್ಲಿಲ್ವೇನಮ್ಮ ಅಂತ ಕೇಳಿದೆ ನಾನು. ಸರಿ ಇರಲಿ ಬಿಡ, ಏನೂ ಮಾಡೋಕ್ಕಾಗಲ್ಲ, ವ್ಯವಹಾರ ಆಗಬೇಕು ಅಂತ ಹೇಳಿದ್ರು. ಅಲ್ಲಿಗೆ ನಮ್ಮಂಥವ್ರಿಗೂ ಕೂಡ ಇಷ್ಟು ಅವಮಾನ ಆಗತ್ತೆ ಅಂದಾಗ, ನಮ್ಮ ಕಲಾವಿದರು ಫೇಡ್ ಔಟ್ ಆದಾಗ ಅವ್ರದ್ದಾದ ಒಂದು ವರ್ಚಸ್ಸು ಕಳ್ಕೊಳ್ಳೇಬೇಕಾಗುತ್ತೆ. ಎಲ್ಲ ಒಂದು ಪಾರ್ಟ್ ಆಫ್ ಅ ಟೈಮಲ್ಲಿ ಕಳ್ಕೊಂಡಾಗ ಅವ್ರಿಗೆ ಈ ತೊಂದರೆಗಳು ಬರಬಾರ್ದು, ನಮ್ಮಿಂದ ಏನಾದರೂ ಒಂದು ಅಳಿಲು ಸೇವೆ ಆದರೂ ಆಗಬೇಕು ಅನ್ನುವಂಥ ಉದ್ದೇಶ ಅಷ್ಟೇ.